ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತೊಂದು ಸಿಂಪಲ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಿದ್ದೀನಿ. ಅದೇ ಸೇಮ್ ಬಜ್ಜಿ ಬೋಂಡಾನ ಮಾಡಿ ತಿಂದು ಬೋರ್ ಆಗಿರುತ್ತಲ್ವ, ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಇದು ಕಡಲೆಬೇಳೆ ಹಾಗೂ ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿ ಮಾಡುವಂತಹ ಒಂದು ಮಸಾಲ ವಡೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಟೀ ಕಾಫಿ ಜೊತೆ ಅಂತೂ ಸಂಜೆ ಸ್ನ್ಯಾಕ್ಸ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಬೌಲಷ್ಟು ಕಡಲೆಬೇಳೆಯನ್ನು 2 ಅವರ್ಸ್ ಅಷ್ಟು ಹೊತ್ತು ನಾನು ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇನ್ನೂ ಜಾಸ್ತಿ ಇದೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಟ್ಕೊಳ್ಳಿ, ತೊಂದರೆ ಇಲ್ಲ. ಆದಷ್ಟು ಇನ್ನೂ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಇದಿವಾಗ 2 ಅವರ್ ನೆನೆದಿರುವಂತಹ ಕಡಲೆಬೇಳೆ. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬೋದು ಅಂದರೆ ನೀರು ಹಾಕಿಬಿಟ್ಟು ಸಿಕ್ಕಾಪಟ್ಟೆ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ, ರುಬ್ಲೂಬಾರ್ದು ಕೂಡ. ಜಸ್ಟ್ ತರಿಯಾಗಿರಬೇಕು. ಅದು ತುಂಬ ಸ್ಮೂತ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ತರಿಯಾಗಿರಲಿ. ಆ್ಯಂಡ್ ಸ್ವಲ್ಪ ಕಡಲೆಬೇಳೆನ ಈ ರೀತಿ ಒಂದು ಸ್ಪೂನ್ನಷ್ಟು ಎತ್ತಿಟ್ಕೊಳ್ಳಿ. ಇದಾಗಿದೆ. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇಷ್ಟು ತರಿಯಾಗಿ ಅರ್ಧ ಕಡಲೆಬೇಳೆ ಹಾಗೆ ಇದ್ರೂ ತೊಂದರೆ ಇಲ್ಲ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಈ ಚಾಪರ್ ಬಾಕ್ಸ್ ಸಿಗುತ್ತಲ್ವ, ಇದನ್ನು ಯೂಸ್ ಮಾಡಿಕೊಂಡು ನಾನು ಅದರಲ್ಲಿ ಒಂದು ಈರುಳ್ಳಿನ ಒಂದು ದೊಡ್ಡದಾಗಿ ಪೀಸ್ ಕಟ್ ಮಾಡಿಕೊಂಡು, ಅದು ಚಾಪ್ ಮಾಡುತ್ತೆ ನೀಟಾಗಿ. ಸೊ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಜನರು ಲೆಕ್ಕದಲ್ಲಿ ಮಾಡ್ಕೊಳ್ತೀರೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಚಾಪ್ ಆಗಿದೆ. ಇದಕ್ಕೇನೆ ಇವಾಗ ನಾನು ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಕಟ್ ಮಾಡಿಕೊಂಡಿದ್ದೆ ಆಲ್ರೆಡಿ ಚಿಕ್ಕದಾಗಿ. ಬಟ್ ಇದೇ ಆಲ್ರೆಡಿ ಇನ್ನೂ ಚೆನ್ನಾಗಿ ಚಾಪ್ ಮಾಡ್ತಿರೋದ್ರಿಂದ ಇದರಲ್ಲಿ ಇನ್ನೊಂದು 2 ಮಿನಿಟ್ಸ್ ಚಾಪ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಹಾಗೆ ಒಂದು 4-5 ಎಳೆಯಷ್ಟು ಬೆಳ್ಳುಳ್ಳಿ ಪೀಸ್ಗಳನ್ನ ಹಾಕ್ಕೊಂಡು ಮತ್ತೆ ಚಾಪ್ ಮಾಡ್ಕೋತಾ ಇದ್ದೀನಿ. ಈ ಥರ ಚಾಪರ್ ಬಾಕ್ಸ್ ಇಲ್ಲ ಅಂತ ಅಂದ್ರೂ ತೊಂದರೆ ಇಲ್ಲ, ನೀವು ಕೈಯಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು. ಹಾಗೆ ಇದರಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಈ ರೀತಿ ಚಿಕ್ಕದಾಗಾದರೆ ಸಾಕು. ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ, ಎಷ್ಟು ನೈಸಾಗಿ ಚಾಪ್ ಆಗಿದೆ ಅಂತ. ನೆಕ್ಸ್ಟು ಈ ಕಡೆ ಆವಾಗಲೇ ಕಡಲೆಬೇಳೆನ ರುಬ್ಬಿ ಹಾಕ್ಕೊಂಡಿದ್ವಲ್ವ, ಅದೇ ಬಾಕ್ಸ್ಗೆ 1 ಬೌಲಷ್ಟು ಸಬ್ಬಸಿಗೆ ಸೊಪ್ಪು, ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಆ ಚಾಪ್ ಮಾಡಿದಂತಹ ಈರುಳ್ಳಿ ಹಸಿಮೆಣ್ಸಿಕಾಯ್ದು ಅದು ಪೇಸ್ಟ್ ಏನಿತ್ತು ಅದು, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ 1/4 ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಸ್ಪೂನಷ್ಟು ಗರಂ ಮಸಾಲೆ, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದಿಷ್ಟನ್ನು ಕೈ ಸಹಾಯದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ. ಆಲ್ರೆಡಿ ಕಡಲೆಬೇಳೆ ನೆನೆಸಿಟ್ಟಿರುವಂಥ ರುಬ್ಬಿರುವಂಥ ನೀರೇ ಸಾಕಾಗುತ್ತೆ. ಅದನ್ನು ನಮ್ಮ ಕೈ ಮೇಲೇ ನಾವು ವಡೆ ಥರ ತಟ್ಕೋಬೇಕು. ಹಾಗಾಗಿ ಅತಿಯಾಗಿ ನೀರು ಹಾಕೋದ್ರಿಂದ ಎಣ್ಣೆನ ಜಾಸ್ತಿ ಕುಡಿಯುತ್ತೆ ವಡೆ. ಆ ಕಾರಣದಿಂದ ಜಾಸ್ತಿ ನೀರನ್ನು ಹಾಕಬೇಡಿ. ಆಲ್ರೆಡಿ ಸೊಪ್ಪುಗಳು, ಈರುಳ್ಳಿ ಅದೆಲ್ಲನೂ ಕೂಡ ಇರೋದ್ರಿಂದ ನೀರಿನ ಅವಶ್ಯಕತೆ ಏನು ಬೀಳೋದಿಲ್ಲ. ಸೊ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು. ಹಾಗೆಯೇ ನೀಟಾಗಿ ಕಲಿಸ್ಕೊಳ್ಳಿ. ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದೀಗ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಇವಾಗ ನಾವು ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಕೈ ಮೇಲೇ ವಡೆನ ತಟ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡಿ ಏನು ವಡೆನ ತಟ್ಟಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಿದ್ದೀರಲ್ವ, ಚಿಕ್ಕದಾಗಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕು ಆ ಸೈಜಲ್ಲಿ ಚಿಕ್ಕ ಉಂಡೆಗಳನ್ನಾಗಿ ತಗೊಂಡು ಕೈನಲ್ಲಿ ಈ ಒಂದು ವಡೆಯ ಶೇಪ್ಗೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳಿ.
ನೋಡಿ ಎಲ್ಲ ವಡೆನೂ ಈ ರೀತಿ ಮಾಡ್ಕೊಂಡ್ಬಿಟ್ಟು ನಾನೊಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ವಡೆಗಳನ್ನೆಲ್ಲ ಕರಿಯೋದಕ್ಕೆ ಎಣ್ಣೆನ ಹಾಕಿಬಿಟ್ಟು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಮಾಡಿಟ್ಕೊಂಡಿರುವಂತಹ ಎಲ್ಲ ವಡೆಗಳನ್ನು ನಿಧಾನವಾಗಿ ಒಂದೊಂದಾಗಿ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು, ಡೀಪ್ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ. ಹಾಗಂತ ತುಂಬ ಹೈ ಫ್ಲೇಮ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಕಡಲೆಬೇಳೆಯ ಒಂದು ಪೇಸ್ಟ್ ಆಗಿರೋದ್ರಿಂದ ಒಳಗಡೆ ನೀಟಾಗಿ ಬೇಯೋದಿಲ್ಲ, ಹೊರಗಡೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದಾಗಿದೆ. ಇವಾಗ ಕ್ರಿಸ್ಪಿಯಾಗಿರುವಂತಹ ಮಸಾಲ ವಡೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.